ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನು ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈವರೆಗೆ 7 ಮಂದಿಯನ್ನ ಬಂಧಿಸಿದ್ದು ಪೊಲೀಸರು ಇದೀಗ ಮತ್ತಿಬ್ಬರನ್ನ ಲಾಕ್ ಮಾಡಿದ್ದಾರೆ. ಈ ಮೂಲಕ ದರೋಡೆ ಕೇಸಲ್ಲಿ ಭಾಗಿಯಾಗಿದ್ದವರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 7 ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತಿಬ್ಬರ ಬಂಧನ. ಪ್ರಕರಣದಲ್ಲಿ 9 ಮಂದಿ ಅರೆಸ್ಟ್, 6.29 ಕೋಟಿ ಸೀಸ್. ಉಳಿದ 82 ಲಕ್ಷ ಹಣದ ಬಗ್ಗೆ ತನಿಖೆ ಮುಂದುವರಿಕೆ. ಸಿಲಿಕಾನ್ ಸಿಟಿ ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿ 7 ಕೋಟಿ ದೋಚಿಕೊಂಡು ಪರಾರಿಯಾಗಿದ್ದ ದರೋಡೆ ಗ್ಯಾಂಗ್ನ ಎಲ್ಲ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಹುತೇಕ ಎಲ್ಲ ಆರೋಪಿಗಳನ್ನ ದಕ್ಷಿಣ ವಿಭಾಗದ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ದರೋಡೆ ಬಳಿಕ 2 ಆರೋಪಿಗಳು ನಾಪತ್ತೆಯಾಗಿದ್ದು, ಕಳೆದ ರಾತ್ರಿ ಆರೋಪಿಗಳನ್ನ ಚೆನ್ನೈನಲ್ಲಿ ಬಂಧಿಸಲಾಗಿದೆ. ದಿನೇಶ್ ಮತ್ತು ಜಿನೇಶ್ ಬಂಧಿತ ಆರೋಪಿಗಳಾಗಿದ್ದು, ಈ ಇಬ್ಬರ ಬಂಧನದಿಂದ ಬಂಧಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಎಟಿಎಂ ಹಣ ದರೋಡೆ ಗ್ಯಾಂಗ್ನಲ್ಲಿದ್ದ ದಿನೇಶ್ ಮತ್ತು ಜಿನೇಶ್ ಘಟನೆಯ ಬಳಿಕ ಚಿತ್ತೂರು, ವೇಲೂರು ಮಾರ್ಗವಾಗಿ ಚೆನ್ನೈ ಸೇರಿರ್ತಾರೆ. ಪೊಲೀಸರು ಕೂಡ ವೇಲೂರು, ಚಿತ್ತೂರು ವ್ಯಾಪ್ತಿಯಲ್ಲಿ ತೀವ್ರ ಹುಡುಕಾಟವನ್ನು ನಡೆಸಿರ್ತಾರೆ. ಅಲ್ಲದೆ ಈ ಇಬ್ಬರು ಆರೋಪಿಗಳ ಬಳಿ ಉಳಿದಿದ್ದಂತಹ 82 ಲಕ್ಷ ಹಣ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಪತ್ತೆಗಾಗಿ ತೀವ್ರ ಶೋಧವನ್ನು ನಡೆಸಿದ್ದು ವಿಶೇಷ ತಂಡಗಳು ನಿನ್ನೆ ರಾತ್ರಿ ಚೆನ್ನೈ ಬಳಿ ಇವರನ್ನ ಲಾಕ್ ಮಾಡಿದ್ದಾರೆ. ಆದರೆ ಬಂಧಿತರ ಬಳಿ ನಯಾ ಪೈಸೆ ಹಣ ಸಿಕ್ಕಿಲ್ಲ. ಆದ್ದರಿಂದ ಬಂಧಿತ ಎಲ್ಲ ಆರೋಪಿಗಳನ್ನು ಒಟ್ಟಿಗೆ ಸೇರಿಸಿ ಬಾಯಿ ಬಿಡಿಸೋದಕ್ಕೆ ತನಿಖಾ ತಂಡ ಮುಂದಾಗಿದೆ. ಕೇಸ್ ರಿಜಿಸ್ಟರ್ ಆಗಿತ್ತು ಬ್ಯಾಂಕಿಂದು ದರೋಡೆ ಬಗ್ಗೆ. ಅದರಲ್ಲಿ ಫಸ್ಟ್ 3 ಜನ, ಮತ್ತೆ ನಂತರ 3 ಜನ, ಮತ್ತೆ ಒಬ್ಬ, ಈಗ ಇಬ್ಬರು, ಟೋಟಲ್ ಸೇರಿ ಈಗ 9 ಜನ ಅರೆಸ್ಟ್ ಆಗಿದೆ. ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿವರೆಗೆ ಪ್ರಕಾರ ಡಿಟೆಕ್ಷನ್ ಮಾಡಿ ನಂತರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ನಿಟ್ಟಿನಲ್ಲಿ 9 ಜನದು ಮುಖ್ಯ ಪಾತ್ರ ಇತ್ತು. ಆ ಮುಖ್ಯ ಪಾತ್ರ ಯಾರ್ಯಾರು ಅವರೆಲ್ಲರೂ ಸಿಕ್ಕಿದ್ದಾರೆ. ಇನ್ನೂ ಕೆಲವ್ರದ್ದು ಸೈಡ್ ರೋಲ್ ಇರ್ಬೋದು, ಅಂದರೆ ಅವರವರು ಕಡೆ ಅವ್ರಿಗೆ ಮಾಹಿತಿ ಇತ್ತು, ಆದರೂ ಪೊಲೀಸ್ಗೆ ಹೇಳಲಿಲ್ಲ, ಅಥವಾ ಸಹಚಾರಾಗಿ ಅವರು ಹೆಲ್ಪ್ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ನಾವು ಅದನ್ನು ಮಾಡ್ತೀವಿ. ಇಲ್ಲಿವರೆಗೆ 6.29 ಏನೋ ಕ್ರೋರ್ಸ್ ರಿಕವರಿ ಆಗಿದೆ. ಅದರಲ್ಲಿ ಯಾವುದು ನಮಗೆ ಇನ್ಕ್ರೀಸ್ ಆಗಿಲ್ಲ, ಆದರೆ ಕೆಲವು ಮಾಹಿತಿ ಬರ್ತಾ ಇದೆ. ಅದು ಸೊ ನಾವು ಪಾಸಿಟಿವ್ ಹೋಪ್ಫುಲ್ ಇದ್ದೀವಿ, ಅದನ್ನು ಸಿಗುತ್ತೆ. ಸರ್, ಇವರಿಬ್ಬರು ಬಳಿ ಏನಾದ್ರು ಅಮೌಂಟ್ ಸಿಕ್ಕಿದೆ? ನಾನು ಅದೇ ಹೇಳಿದೆ, ಅವರು ಎಲ್ಲರೂ ಹತ್ತಿರ ಯಾವುದು ಈಗ ಅಫಿಷಿಯಲ್ ಆಗಿ ನಮಗೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿದೆ ಅಲ್ಲಿದೆ ಅಂತ ನಾವು ಹುಡುಕ್ತಾ ಇದ್ದೀವಿ. ಹೋಪ್ಫುಲ್ ಇದ್ದೀವಿ, ಸಿಗ್ತದೆ. ಇನ್ನು ಈ ಪ್ರಕರಣದಲ್ಲಿ ಈವರೆಗೂ 6.29 ಲಕ್ಷ ರೂಪಾಯಿ ಜಪ್ತಿಯಾಗಿದೆ. ಆದರೆ ಉಳಿದ 82 ಲಕ್ಷ ಹಣ ಎಲ್ಲೋಯ್ತು ಅನ್ನೋದರ ಬಗ್ಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. 82 ಲಕ್ಷದಲ್ಲಿ 40 ಲಕ್ಷ ಪರಿಚಯಸ್ಥರಿಗೆ ಕೊಟ್ಟಿರೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಒಂದಷ್ಟು ಹಣವನ್ನು ಖರ್ಚು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸದ್ಯ ಈ ಹಣದ ಪತ್ತೆಗಾಗಿ ಬ್ಯಾಂಕ್ನಿಂದ ಸೀರಿಯಲ್ ನಂಬರ್ ಪಡೆದು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಅಲ್ಲದೆ ಹಣದ ಜೊತೆಗೆ ಎಟಿಎಂ ವಾಹನದ CCTV DVR ಕೂಡ ಪತ್ತೆಯಾಗಿಲ್ಲ. ದರೋಡೆಕೋರರು DVR ಅನ್ನ ಚಿತ್ತೂರಿನ ಕಾಡಿನಲ್ಲಿ ಎಸೆದು ಹೋಗಿರೋ ಶಂಕೆ ಇದೆ. DVR ಪ್ರಕರಣದ ಪ್ರಮುಖ ಎವಿಡೆನ್ಸ್ ಆಗಿರೋದ್ರಿಂದ ಪೊಲೀಸರು ಅದಕ್ಕಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.